ಕೋಲಾರದಲ್ಲಿ ಎರಡು ವಿಷಯವನ್ನು ಪ್ರಮುಖ ಪ್ರಸ್ತಾಪ ಮಾಡಿದ್ದೇನೆ. ಏನು ನಮ್ಮ ಕೋಮುಲ್ನಲ್ಲಿ ನಾನು ಅಸೆಂಬ್ಲಿಯಲ್ಲೂ ಮಾತಾಡಿದ್ದೇನೆ, ಪತ್ರ ಮುಖಾಂತರ ಕೊಟ್ಟಿದ್ದೇನೆ. ಕೋಮುಲ್ನಲ್ಲಿ ಏನು ಅವ್ಯವಹಾರ ನಡೆದಿತ್ತು ಆ ಬಗ್ಗೆ ಕೂಡ ತನಿಖೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಕೊಟ್ಟಿದ್ದೇನೆ. ಎರಡನೇದಾಗಿ ಜನಸಾಮಾನ್ಯರಿಗೆ ಇವತ್ತೇನು ನಾವು ಹಾಲಿನ ದರವನ್ನು ಹೆಚ್ಚಿಸಬೇಕು, ಅದನ್ನು ಹಾಲಿನ ದರ ಹೆಚ್ಚಿಸೋದಕ್ಕೆ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ. ಮೂರನೇದಾಗಿ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಯಾವ್ಯಾವ ಅನುದಾನಗಳು ಬೇಕಾರೋದನ್ನು ಕೂಡ ಹೇಳಿದ್ದೇವೆ. ಸರ್, ಈಗ ಅವರು ನಂಜೇಗೌಡರು ನೇರವಾಗಿ ಆರೋಪ ಮಾಡ್ತಿರೋದು ನಿಮ್ಮ ವಿರುದ್ಧ ನಾನು ಸುರ್ಜೇವಾಲಾ ಮುಂದೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಏನಂತ ಹೇಳ್ತಾರೆ? ಏನು ಅಪರಾಧ ಮಾಡಿದ್ದೀನಿ ನಾನು? ಅವ್ರು ಹೇಳ್ತಾರೆ ಕೋಮಲ್ನಲ್ಲಿ ಕ್ಯಾಂಡಿಡೇಟ್ ಹಾಕಿದ್ವಿ ಅಂತ. ಅವ್ರು ಯಾವ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಅವ್ರು ಹಾಕಿದ್ರಾ? ಬಿ ಫಾರಂ ಕೊಟ್ಟಿದ್ದಾರೆ ಅವ್ರಿಗೆ. ಏನಾದರೂ ಕೂಡ ಕಾಂಗ್ರೆಸ್ ಚಿಹ್ನೆ ಹೇಳಿ ಬಿ ಫಾರಂ ಕೊಟ್ಟು ಸ್ಪರ್ಧೆ ಮಾಡಿದರೆ, ನಾವು ಯಾರ ವಿರುದ್ಧ ಹಾಕಿದರೆ ಅದು ಪಕ್ಷದ ವಿರುದ್ಧ. ಆದರೆ ನಾನೊಬ್ಬ ಸೀನಿಯರ್ ಎಮ್ ಎಲ್ ಎ ಇದ್ದೀನಿ. ಒಬ್ಬ ಸೀನಿಯರ್ ಎಮ್ ಎಲ್ ಎನ ಕನಿಷ್ಠ ಪಕ್ಷ ಒಂದು ಮಾತು ಕೇಳಿದೆ ಅವ್ರ ಇಷ್ಟಾನುಸಾರ ಕ್ಯಾಂಡಿಡೇಟ್ ಹಾಕ್ಕೊಂಡಾಗ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕಾರ್ಯಕರ್ತರ ಮುಖಂಡರ ಒತ್ತಾಯ ಕಮಣಿದ್ದು ಯಾರು ನಿಂತ್ಕೊಳ್ಳಿಯಪ್ಪ ಅಂತ ಹೇಳಿರ್ತೀನಿ. ಅದು ಪಕ್ಷದ ವಿರುದ್ಧ ಅಲ್ಲ, ಇದು ಪಾರ್ಟಿ ಚಿಹ್ನೆಯಲ್ಲಿ ವಿರುದ್ಧ ಅಲ್ಲ, ಯಾರಿಗೆ ಬಿ ಫಾರಂ ಕೊಟ್ಟರ ವಿರುದ್ಧ ಅಲ್ಲ. ಇವತ್ತು ಆ ಪಕ್ಷದಲ್ಲಿ ಹಾಕ್ಕೊಂಡಾಗ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಸೀನಿಯರ್. ನಂಜೇಗೌಡ ದಳದಲ್ಲಿದ್ದಂಥವರು. ದಳದಿಂದ ಕೇವಲ 7-8 ವರ್ಷಗಳ ಹಿಂದೆ ಅವ್ರು ಕಾಂಗ್ರೆಸ್ ಬರ್ತಕ್ಕಂಥದ್ದು. ನಾನು ಒಟ್ಟು ಕಾಂಗ್ರೆಸ್ಸಿಗ. ನಾನು 91ರಿಂದ ಅನೇಕ ಚುನಾವಣೆಗಳನ್ನು ಮಾಡಿದ್ದೇನೆ. ಹಾಗಾಗಿ ನನಗೇ ಗೊತ್ತಿಲ್ಲ, ಪಕ್ಕದ ಶಾಸಕರು ರೂಪಕರ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಕ್ಕಂಥ ಒಂದೇ ಒಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾವುದು ಅಂದರೆ, ಅವ್ರು ಹೇಳ್ತಕ್ಕಂಥದ್ದು ಮಾಲೂರು, ಕೋಲಾರ, ಬಂಗಾರಪೇಟೆ, KGFಗೂ ಸೇರಿ ಮಹಿಳಾ ದಕ್ಷಿಣ ಕ್ಷೇತ್ರ ಅದು. ಆದರೆ ನೀವು ಕೋಲಾರ ಶಾಸಕರನ್ನು, ಕೋಲಾರದಲ್ಲಿ 3 ಓಟ್ ಇದೆ, KGFಲ್ಲಿ 7 ಓಟ್ ಇದೆ, ಮಾಲೂರಲ್ಲಿ 20 ಓಟ್ ಇದೆ, ಬಂಗಾರಪೇಟೆ 26 ಓಟ್ ಇದೆ. ಅಂದರೆ 4 ಕಾನ್ಸ್ಟಿಟ್ಯೂನ್ಸಿ ಕಂಪೇರ್ ಮಾಡಿದಾಗ ನಾನು 26 ಓಟಿನ ಶಾಸಕರನ್ನ ಕೇಳಬೇಕೋ ಬೇಡವೋ? ಕೇಳಿಲ್ವಲ್ಲ, ಚರ್ಚೆ ಮಾಡಿಲ್ವಲ್ಲ. ಸಹಜವಾಗಿ ನಾನು ಹೆಚ್ಚಿಗೆ ಮತ ಇರ್ತಕ್ಕಂಥ ಕಾರ್ಯಕರ್ತ ಯಾರು ನಿಂತ್ಕೊಳ್ತೀನಿ ಅಂದಾಗ ನಾನು ಅವ್ರಿಗೆ ಬೇಡ ಅಂದರೆ ನನಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅವ್ರು ಏನು ದುಡ್ಡು ಕೊಡೋದಕ್ಕೆ ನಾವು ವ್ಯವಹಾರ ಮಾಡಿಲ್ಲ, ಕೋಲಾರ ಡೈಯಲ್ಲಿ ಕೋಟೆ ತಿದ್ದಿಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ, ವ್ಯವಚಾರ ಮಾಡಿಲ್ಲ, ಸೋಲಾರ್ ಪ್ಲಾಂಟಲ್ಲಿ ಮಾಡಿಲ್ಲ, MEK ಮಿಲಿಟರಿಯಲ್ಲಿ ಮಾಡಿಲ್ಲ. ನಾನೇನು ಮಾಡಿದ್ದೀವಪ್ಪ ನಾನು ಮಾಡಲಿಕ್ಕೆ? ಇದು ಸುರ್ಜೇವಾಲಾ ಅವರು ಕನ್ವಿನ್ಸ್ ಆಗಿದ್ದಾರೆ ಸರ್. ಏನಕ್ಕೆ? ಕೋಲಾರದ ವಿಚಾರನ ಬಗೆಹರಿಸ್ತೀವಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರೆ? ಭರವಸೆ ಮಾತಾಡ್ತೀನಿ CM ಒಟ್ಟಿಗೆ ಅಂತ ಹೇಳಿದ್ದಾರೆ.